ಹಾಯ್ ಎಮಿ ಟಾಕ್ಸ್. ಹಾಯ್ ಬ್ರದರ್ಸ್, ಹೊಸಬ್ರಿಗೆ ನಮಸ್ಕಾರ. ವೆಲ್ಕಮ್ ಟು ಎಮಿ ಟಾಕ್ಸ್. ತುಂಬಾ ದಿನ ಆಗಿತ್ತು ವಿಡಿಯೋ ಹಾಕಿಲ್ಲ ನಾನು. ಲೈಟ್ ಆಗಿ ಒಂದು 1/4 kg ಖುಷಿನಲ್ಲೂ 1/4 kg ದುಃಖದಲ್ಲೂ ವಿಡಿಯೋ ಹಾಕ್ಬೇಕು ಅನಿಸ್ತು ಇವತ್ತು. ಯಾಕಂದ್ರೆ ನಾವು ರಿಜೆಕ್ಟ್ ಆಗಿದ್ದೀವಿ ಅಂದ್ರೂ ಎಷ್ಟೊಂದು ಜನ ಒಳಗೊಳಗೆ ಬೇಸರ ಪಟ್ಕೊಂಡ್ರು ಒಂದಿಬ್ರು ವ್ಯಕ್ತಪಡಿಸ್ತಿದ್ದಾರೆ. ಅದನ್ನ ರಮೇಶ, ಮಂಜು, ಯಲಹಂಕ ಇದೆಲ್ಲ ಇದು ಕಾಮನ್ ನಮಗೆ. ಅದು ನಿನಗೂ ಗೊತ್ತು, ನಮಗೂ ಗೊತ್ತು. ಅದನ್ನ ಹೇಳದ್ನಲ್ಲ, ಐಟಿಂದ ರಿಜೆಕ್ಟ್ ಮಾಡ್ತಾರ ಎಲ್ಲಿವರೆಗೂ? 1,00,000 2 ಲಕ್ಷ ಜನರಿಗೆ ನೀನ್ ಗೊತ್ತಾಗೋರಿಗಷ್ಟೇ. ನೀನ್ ಒಂದ್ಸರಿ ರೆಕಗ್ನೈಸ್ ಆಗ್ಬಿಟ್ರೆ ನಿನ್ನ ಹೈಟಿಗೆ ಒಂದು ಸ್ಟೂಲ್ ತಂದು ಇಡ್ತಾರೆ. ನೀನ್ ಜಾಸ್ತಿ ಹೈಟ್ ಇದ್ರೆ ತಮ್ಮ ಕ್ಯಾಮ್ರಾ ಲೆವೆಲ್ ನ ಕಮ್ಮಿ ಮಾಡ್ಕೊಂಡು ಶೂಟ್ ಮಾಡ್ತಾರೆ. ಅದು ಸ್ಟಾರ್ಗಿರಿ ಅಂದ್ರೆ. ಆ ಸ್ಟಾರ್ಗಿರಿಗೆ ನಾವೆಲ್ಲ ತಲುಪ್ತೀವಿ, ಪ್ರೊವೈಡೆಡ್ ವಿ ಡೋಂಟ್ ಲೂಸ್ ಹೋಪ್ ಅಂಡ್ ಕಂಟಿನ್ಯೂ ಅವರ್ ಸ್ಟ್ರಗಲ್. ಅದು ಬೇರೆ ವಿಷಯ. ಮತ್ತೆ ನಂದು ಬಿಟ್ಟುಬಿಡಿ, ಆಡಿಷನ್ಸ್ ಅದು ಇದ್ರದ್ದೆಲ್ಲ ಮಾತಾಡ್ತೀನಿ, ಅದ್ರದ್ದು ಬಿಟ್ಬಿಡಿ. ಗ್ರೂಪ್ ಅಲ್ಲಿ ನೀವೆಲ್ಲರ ಜೊತೆಲೇ ಇದೀವಿ ನಾವೆಲ್ಲ. ಯಾರೋ ಒಬ್ರು ಏನಾದ್ರು ಒಂದು ಒಳ್ಳೇದು ಅಪ್ಡೇಟ್ ಮಾಡಿದಾಗ ಅದಕ್ಕಾದ್ರೂ ಏನಾದ್ರು ರೆಸ್ಪಾನ್ಸ್ ಕೊಡ್ರಪ್ಪ, ಅದಕ್ಕಾದ್ರೂ ಏನಾದ್ರು ರೆಸ್ಪಾನ್ಸ್ ಕೊಡ್ರು. ಅದನ್ನು ನೋಡ್ತಾ ಇಲ್ವಾ? ನಿನ್ನೆ ನಮ್ಮಲ್ಲಿ ಒಬ್ಬ ಬ್ರದರ್ ಒಂದು ಶಾರ್ಟ್ ಫಿಲ್ಮ್ ಲಿಂಕ್ ಹಾಕದ, ಸಖತ್ತಾಗಿತ್ತು ಶಾರ್ಟ್ ಫಿಲ್ಮ್. ನಿನ್ನೆ ರಾತ್ರಿ ನಾನು 12:30 1 ಗಂಟೆಗೆ ಮನೆಗೆ ಬಂದ್ರು. ಅವಾಗ ನೋಡಿದೆ, ಯಾಕಂದ್ರೆ ನೋಡ್ಬೇಕು, ನಮ್ ಗ್ರೂಪ್ ನಲ್ಲಿ ಹಾಕಿದ್ದಾನೆ. ಪರ್ಸನಲ್ ಅಲ್ಲೂ ರಿಕ್ವೆಸ್ಟ್ ಮಾಡ್ಕೋಬೇಕಾ? ನಮ್ಮ ಒಬ್ರು ಬ್ರದರ್ ನಾನು ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೇಕಾ? ಸಚಿನ್, ಇಟ್ಸ್ ಅ ರಿಯಲಿ ನೈಸ್ ಶಾರ್ಟ್ ಫಿಲ್ಮ್ ಅಂಡ್ ನಿಮ್ ಬೇಜಾರ್ ಏನಿದೆಯಲ್ಲ, ಸುಮ್ನೆ ನಾನು ಗ್ರೂಪ್ ಅಲ್ಲಿ ಆಗದೆ ಅನ್ಸುತ್ತೆ. ಏನ್ ಯಾವ್ದಕ್ಕೂ ಒಂದು ರಿಯಾಕ್ಷನ್ ಇಲ್ಲ, ರೆಸ್ಪಾನ್ಸ್ ಇಲ್ಲ. ಕರೆಕ್ಟ್, ನಿಮ್ ಬೇಜಾರು ನನಗೂ ಅದಿದೆ. ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರೂಪೇ ಇರಲ್ಲ. ಅದು ಬೇರೆ. ಹೆಣ ಹೋಗುವಾಗ್ನು ಹೆಣದಿಂದ ಜನ ಇಲ್ಲ ಅಂದ್ರೆ ಹೆಣಕ್ಕೂ ಬೇಜಾರಾಗುತ್ತೆ. ಸೊ ನೋಡಿ, ಸ್ವಲ್ಪ ಏನೋ ಒಂದು ಶೇರ್, ಅಟ್ಲೀಸ್ಟ್ ಶೇರ್ ಮಾಡ್ಕೊಂತೀರಾ, ಅದು ಇಲ್ಲ. ಯಾಕೆ ನನಗೆಲ್ಲ ಒಂದೊಂದ್ಸರಿ ನೋಡ್ತೀರಿ ಏನ್ ಅನ್ಸುತ್ತೆ ಅಂದ್ರೆ, ಕಪ್ಪೆಲ್ಲಿ ಕೂತಿರ್ತಾವ ನಾವು, ಇದು ಬಾವಿಯಲ್ಲಿ ಕಪ್ಪೆಗಳು ಕೂತಿರ್ತಾವ, ಬರೀ ಸೌಂಡ್ ಮಾತ್ರ ಕೊಡ್ತಿರುತ್ತೆ, ಕೊಡ್ರ ಅಂತ. ಹಂಗಲ್ಲ ನಾವು 108 ಎಮಿಟಾಕ್ ಗ್ರೂಪ್ಸ್ ಇದೆ, ಎಷ್ಟೊಂದು ಗ್ರೂಪ್ಸ್ ಇದೆ ಆರ್ಟಿಸ್ಟ್ಗಳದ್ದು. ಅದೆಲ್ಲ ಫಸ್ಟ್ ಆಫ್ ಆಲ್ ಇಲ್ಲೇ ಗ್ರೂಪ್ ಇಂದಾನೆ ವಿ ಟ್ರೈ ಟು ಬಿ ಡಿಫ್ರೆಂಟ್. ವಿ ಆರ್ ಝೀಲ್ ಮಷೀನ್ಸ್. ದೆನ್ ವಿ ಗೋ ಟು ಸಿನಿಮಾ ಲ್ಯಾಂಡ್, ದೆನ್ ವಿ ಆರ್ ಡಿಫ್ರೆಂಟ್ ದೇರ್. ಏನು ಗುರು, ಯಾವ್ದಕ್ಕೂ ರೆಸ್ಪಾನ್ಸ್ ಇಲ್ಲ, ರಿಯಾಕ್ಷನ್ ಇಲ್ಲ ಅಂದ್ರೆ 75 ಜನ ರಿಮೂವ್ ಮಾಡಿದೆ. ಮಿಕ್ಕಿದವರು ಟೋಟಲಿ ಇಂಟ್ರೆಸ್ಟೆಡ್ ಅಂತ ಇಟ್ರು ಐ ಡೋಂಟ್ ನೋ ವೈ ಯು ಪೀಪಲ್ ಆರ್ ಹಿಯರ್. ಇಲ್ಲಿ 1 ಗಂಟೆಗೆ ಮುಂಚೆ ಒಬ್ಬ ಬ್ರದರ್ ನ ರಿಮೂವ್ ಮಾಡಿದೆ. ಪರ್ಸನಲಿ ಮೆಸೇಜ್ ಆಗ್ತಾನೆ ಇದ್ದಾನೆ, ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 1 ವರ್ಷದಿಂದ ಈ ಗ್ರೂಪ್ ಅಲ್ಲಿ ಇದ್ದಾನೆ, ಬೇರೆ ಗ್ರೂಪ್ ಅಲ್ಲಿ ಆಗ್ತಾ ಇದ್ದಾನೆ. ಶಂಕರ ಚಾನಲ್ ನಲ್ಲಿ ನನಗೆ ಆಂಕರಿಂಗ್ ಕೆಲಸ ಯಾವ್ದೋ ಒಂದು ಲೋಕಲ್ ಚಾನಲ್ ನಲ್ಲಿ ಆಂಕರಿಂಗ್ ಕೆಲಸ ಸಿಕ್ಕಿದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ಬಂದ್ ಬಗ್ಗೆ ನಾನು ಅಲ್ಲಿ ಮಾತಾಡ್ಬೇಕು, ನನಗೇನಾದ್ರೂ ಕಂಟೆಂಟ್ ಇದ್ರೆ ಹೇಳಿ ಅಂತ ಏನೋ ಹೇಳ್ತಾ ಇದ್ದಾನೆ. ನೀನು ರೆಗ್ಯುಲರ್ ಆಗಿ ಜಾಬ್ ಮಾಡ್ತಾ ಇದ್ದಿ, ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇದ್ದೆ ಅಂತ ನಮಗೆ ಗೊತ್ತಿತ್ತು. ಬಟ್ ಜಾಬ್ ಬಿಟ್ಟು ಈ ಆಂಕರಿಂಗ್ ಜಾಬ್ ಸೇರಿದ್ದು, ಅದೆಲ್ಲ ನಿನ್ನ ತಮ್ಮ ಅಂತ ಇಟ್ಕೊಂಡಿರೋ ನನ್ನ ಗ್ರೂಪ್ ಅಲ್ಲಿ ಯಾಕೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ನೀನು ಅಂತ ಡೈರೆಕ್ಟ್ ಆಗಿ ಕೇಳಿದೆ. ಏನ್ ರೆಸ್ಪಾಂಡ್ ಮಾಡ್ಲಿಲ್ಲ. ಅಂತವ್ರು ವೇಸ್ಟ್ ನಮಗೆ. ವಿ ಆರ್ ಹಿಯರ್ ಟು ಶೇರ್ ಅಂಡ್ ಕೇರ್, ಪ್ರೊಸೀಡ್ ಟುಗೆದರ್. ನೋಡಿ ಏನ್ ಮಾಡ್ತೀರಾ. ಆಲ್ಮೋಸ್ಟ್ ಉಚ್ಚವೇದ ಅಂದ್ಬಿಟ್ರೆ ಎಲ್ಲ ಶೇರ್ ಮಾಡ್ಕೊಂತೀನಿ ನಾನಪ್ಪ. ಇಲ್ಲಿ ಬಂದು ನಾನು ಆಸ್ ಅನ್ ಆರ್ಟಿಸ್ಟ್ ನಾ ಹೇಳ್ತಿರೋದು, ಪರ್ಸನಲ್ ಅಲ್ಲ. ಆಡಿಷನ್ಗೆ ಹೋಗಿದ್ದು, ಆಡಿಷನ್ಗೆ ಹೋಗೋಣ, ಹಿಂಗಾಯ್ತು, ಶಾರ್ಟ್ ಲಿಸ್ಟ್ ಮಾಡಿದ್ರು, ಆ ವಿಡಿಯೋ ಮತ್ತೆ ರಿಜೆಕ್ಟ್ ಮಾಡಿದ್ರು. ಯಾಕೆ ರಿಜೆಕ್ಟ್ ಮಾಡಿದ್ರು? ರಿಜೆಕ್ಟೆಡ್ ಮೆಸೇಜ್ ಬಂದಾಗ ನಾನು ಅದಕ್ಕೆ ಏನ್ ರೆಸ್ಪಾನ್ಸ್ ಕೊಟ್ಟೆ, ಅದೆಲ್ಲ ಯಾಕೆ ಅಂತ ಇವತ್ತು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂದೆ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ರು ಅವಾಗ ಈ ಗ್ರೂಪ್ ಇರಲ್ಲ, ನಾನು ನಿಮ್ ಜೊತೆ ಇರಲ್ಲ, ಅಷ್ಟು ಟೈಮ್ ಇರಲ್ಲ. ನೀವು ಒಂದ್ ಮಟ್ಟದಲ್ಲಿ ಇರ್ತೀರಾ, ನಾನು ಒಂದ್ ಮಟ್ಟದಲ್ಲಿ ಇರ್ತೀನಿ. ಅದು ದಿಸ್ ಇಸ್ ಅ ಬಿಗಿನಿಂಗ್ ಟೈಮ್, ಇಟ್ಸ್ ಅ ಸ್ಟ್ರಗ್ಲಿಂಗ್ ಟೈಮ್. ಏನೋ ಸೇಮ್ ದಿನ ಏನ್ ರೆಸ್ಪಾನ್ಸ್ ಮಾಡಕ್ ಆಗಲ್ಲ ಅಂದಾಗ್ನು ಅಟ್ಲೀಸ್ಟ್ ಯು ಹ್ಯಾವ್ ನೆಕ್ಸ್ಟ್ ಡೇ, ಆಫ್ಟರ್ 2 days ಅದೆಲ್ಲ ಇದೆ. ಬಳ್ಳಾರಿ, ಬೆಳಗಾಂ, ಗುಲ್ಬರ್ಗ, ನಮ್ಮೂರು. ಬಳ್ಳಾರಿಯಿಂದ ಕಾಲ್ ಮಾಡಿ, ನೇಟಿವ್ ರಾಯಚೂರು, ಗುಲ್ಬರ್ಗದಿಂದ, ಬೆಳಗಾಮಿಂದ ಹುಡುಗರು ಕಾಲ್ ಮಾಡಿ ನಿಮ್ ಗ್ರೂಪ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಕಾಲ್ ಮಾಡಿ ಹೇಳ್ತಾರೆ ಅಂದ್ರೆ ಸುಮ್ನೆ ಅಲ್ಲ ಗುರು, ಸುಮ್ನೆ ಅಲ್ಲ ಶಿವತೇಜಸ್ವಿ, ಸುಮ್ನೆ ಅಲ್ಲ ಎಮಿಟಾಕ್ ಮೂವೀಸ್. ಗೊತ್ತಾಯ್ತಾ? ಆಡ್ ಮಾಡಿದೀನಿ. ನಿನ್ನ 5 ಜನ ಎಲ್ಲ ಔಟ್ ಆಫ್ ಸ್ಟೇಷನ್ ಅವರೇ, ಬೇರೆ ಊರ್ನವ್ರೆ. ಇಲ್ಲಿ ಇರೋರೆ ಏನ್ರಪ್ಪ, ಬರೀ ಸುಮ್ನೆ ಸಿಕ್ಕಾಗಷ್ಟೇ ಹಾಯ್ ಬಾಯ್ ಅಂತ ಇರೋಣ ಅಂತಂದ್ರೆ ಇರೋಣ. ದಯವಿಟ್ಟು ಎಕ್ಸಿಟ್ ಆಗಿ, ಯಾಕೆ ಸುಮ್ನೆ ಇಲ್ಲಿ. ಅಂಡ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಪಲ್ ಹೂ ಆರ್ ಇನ್ ಜಾಬ್ಸ್. ಜಾಬ್ ನಲ್ಲಿ ಇದ್ಬಿಟ್ಟು ಈ ಫೀಲ್ಡ್ ನ ತುಂಬಾ ಅಸಲ್ ಅವ್ರಿಗೆ ವಾಟ್ಸ್ಆಪ್ ನೋಡಕ್ಕೆ ಟೈಮ್ ಇಲ್ಲ. ಅವ್ರು ಯಾರ್ಯಾರು ನನಗೂ ಗೊತ್ತು, ಅವ್ರಿಗೂ ಗೊತ್ತು. ನನ್ನ ಎಲ್ಡರ್ಸ್ ಇದ್ದಾರೆ ಒಂದಿಬ್ರು.
ಪರ್ಟಿಕ್ಯುಲರ್ ಆಗಿ ಅವರಿಗೆಲ್ಲ ಪಾಯಿಂಟ್ ಔಟ್ ಮಾಡ್ತಾ ಇಲ್ಲ. ನಾನು ಹೇಳ್ತಿರೋದು ಬರೀ ಸಿನಿಮಾಗೋಸ್ಕರ ಅಂತಾನೆ ಸ್ಟ್ರಗಲ್ ಮಾಡೋದಕ್ಕೆ ಓಡಾಡ್ತಿರೋ ಯಂಗ್ಸ್ಟರ್ಸ್, ನನ್ನ ತಮ್ಮನ ವಯಸ್ಸಿನಂತವ್ರಿಗೆ, ಬೇರೆ ಊರಿಂದ ಬಂದು ಅದಕ್ಕೋಸ್ಕರ ಓಡಾಡ್ತಿರೋರಿಗೆ, ಯು ಹ್ಯಾವ್ ಅ ಲಾಟ್ ಟು ಟೇಕ್ ಅಂಡ್ ಲಾಟ್ ಟು ಶೇರ್ ಹಿಯರ್. ಶೇರ್ ಅಂದ್ರೆ ನಿಮ್ಮಿಂದ ನಮ್ಗೆ ಇನ್ಫಾರ್ಮೇಶನ್ ಏನ್ ಬೇಡಪ್ಪ, ಏನೋ ಒಂದು ನಿಮ್ಮಲ್ಲೇ. ಈಗ ನಾನ್ ಮಾತಾಡಲ್ಲ, ನೀವೇನೋ ಕೇಳಿದಾಗ ಇಲ್ಲಿ ಇರೋರೇ ಒಂದು 5-6 ಜನ ಒಳ್ಳೆ ರೆಸ್ಪಾನ್ಸ್ ಕೊಡಬಹುದು. ಅಂದ್ರೆ ನಿಮಗೆ ಆಪ್ಟ್ಲಿ ಯೂಸ್ಫುಲ್ ಮೆಸೇಜ್ ಕೊಡಬಹುದು, ರೆಸ್ಪಾನ್ಸ್ ನೀವು ಟ್ರೈ ಮಾಡಿಲ್ಲ ಅಷ್ಟೇ. ಸೊ ಕೀಪ್ ಇಟ್ ಆಸ್ ಎ ಹೋಮ್, ಲೆಟ್ ಇಟ್ ನಾಟ್ ಬಿ ಲೈಕ್ ಎ ಹೌಸ್. मकान नहीं है, मकान मकान बोले तो क्या, दीवार, दीवार ईट से बनता ना, वो मकान है. हम इसको घर बनाना, घर बना के रखते हैं इसको. ಅಂದ್ರೆ there is a lot of difference between a house and a home. Try to understand it. I am trying to build a home, not house. ಸರಿನಾ? ಈ ಸದ್ಯಕ್ಕಿಷ್ಟೇ. ಬಾಕಿ ಸಮಾಚಾರ ಬ್ರೇಕ್ के बाद.